ಧರ್ಮಸ್ಥಳದಲ್ಲಿ ಈ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಬೇರೆ ವೈರಲ್ ಆಗಿತ್ತು. ಅದರಲ್ಲಿ ಒಬ್ಬ ವ್ಯಕ್ತಿ ತಲೆಬುರುಡೆಯನ್ನು ಎತ್ತಿ ಚೀಲಕ್ಕೆ ಹಾಕುವಂತಹ ವಿಡಿಯೋ. ಸೊ ಇದೆಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಗೆ ಸರ್ಕಾರ SITಯನ್ನು ರಚನೆ ಮಾಡಿದೆ. ಇಂದಿನಿಂದ ತನಿಖೆಯನ್ನು SIT ತಂಡ ಮಾಡಲಿದೆ. ಹಾಗಾದರೆ SITಯ ತನಿಖೆ ಹೇಗಿರುತ್ತೆ? ಸುಮಾರು ಜನ ಅಲ್ಲಿ ಏನೇನೋ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆಲ್ಲ ಎವಿಡೆನ್ಸ್ ಬೇಕಾಗತ್ತೆ. ಈಗ ದಾರಿ ಹೋಗೋರು ಮಾತಾಡೋದಕ್ಕೂ ಒಂದು ತನಿಖಾ ತಂಡ ತನಿಖೆ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಆ ಪ್ರಾಸೆಸ್ ಹೇಗಿರುತ್ತೆ? ತನಿಖೆ ಎಲ್ಲಿಂದ ಆರಂಭ ಆಗುತ್ತೆ? ತನಿಖೆಗೆ ಇರುವಂತಹ ಸವಾಲು, ಈಗ ಬಂದಿರೋ ವ್ಯಕ್ತಿಯನ್ನು ಹೆಂಗೆ ನೋಡ್ತಾರೆ, ಅದಕ್ಕೆಲ್ಲ ಡೀಟೇಲ್ಸನ್ನು ಕೊಡ್ತೀವಿ ನಾವು. ಮೊದಲು FIR ಮತ್ತು 164 ಹೇಳಿಕೆ ಪ್ರತಿ ಅತ್ಯಗತ್ಯ. ನೆನಪಿರಲಿ ನಿಮಗೆ, BNS ಬಂದ ಮೇಲೆ ಅದು 164 ಅಲ್ಲ, 183. BNS 183. ಮುಂಚೆ ಅದು IPC ಸೆಕ್ಷನ್ ಇತ್ತಲ್ಲ, ಆಗ ಅದು 164 ಆಗಿತ್ತು. ಸೊ ಕೋರ್ಟ್ ಮುಂದೆ ಆತ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾನೆ, 1.5 ಗಂಟೆ ದಾಖಲಿಸಿದಾನಲ್ಲ, ಅದರಲ್ಲಿ ಏನಿದೆ ಅಂತ ಪೊಲೀಸರವ್ರಿಗೂ ಗೊತ್ತಿಲ್ಲ. ಸೊ ಈಗ SITಗೆ ಅದರದ್ದೊಂದು ಪ್ರತಿ ಲಭ್ಯ ಆಗುತ್ತೆ. ಆ ಪ್ರತಿಯ ಬೇಸಿಸ್ ಮೇಲೆ ತನಿಖೆ ಆಗುತ್ತೆ. ಜಡ್ಜ್ ಮುಂದೆ ಕೊಟ್ಟಂತಹ ಹೇಳಿಕೆಯ ಮಾಹಿತಿಯನ್ನು SIT ಪಡ್ಕೊಳ್ಳುತ್ತೆ. ಹೀಗಾಗಿ ಯಾವಾಗಲೂ ಅಷ್ಟೇ 164 ಸ್ಟೇಟ್ಮೆಂಟು ಅನ್ನೋದನ್ನ ನಾವು ಒತ್ತಿ ಹೇಳ್ತಾ ಇರ್ತೀವಿ. ಹೇಳಿಕೆ ನೀಡಿದ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ಇದು ತುಂಬ ಕ್ರೂಷಿಯಲ್ ಪಾರ್ಟು. ಅಂದರೆ ಸುದೀರ್ಘವಾಗಿ ತನಿಖೆಗೆ ಒಳಪಡಿಸ್ತಾರೆ. ಏನೇನು ಕೇಳ್ತಾರೆ ಪ್ರಶ್ನೆ ಅಂತ ನಿಮ್ಗೆ ಅನಿಸ್ಬೋದು. ಈಗ ಯಾಕೆ ಬಂದು ಹೇಳಿದೆ? ಆಮೇಲೆ 10 ವರ್ಷಗಳ ಹಿಂದೆ ಹೂತಿಟ್ಟಿರೋ ಜಾಗದ ಸ್ಥಳದ ಅಕ್ಯುರಸಿ ನಿಂಗೆ ಹೆಂಗೆ ಅಷ್ಟು ನೀಟಾಗಿ ಪಿನ್ಪಾಯಿಂಟಾಗಿ ನೆನಪಿದೆ ಇನ್ನೂ ಕೂಡ? ಏನು ಕಾರಣ? ಆವಾಗಲೇ ಉದ್ದೇಶ ಏನಾದರೂ ಆಗಿತ್ತಾ ನಿಂದು? ಆ ಥರದ್ದೆಲ್ಲ ಕೇಳ್ತಾರೆ. ಆಮೇಲೆ ಈತ ಹೇಳಿದ ಸತ್ಯನ ಸುಳ್ಳ ಅನ್ನೋದನ್ನ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ತಾರೆ SIT ಅಧಿಕಾರಿಗಳು. ಆಮೇಲೆ ಆತ ತಂದಿದ್ದಾನಲ್ಲ ಆ ತಲೆಬುರುಡೆನ, ಸೊ ಅದರದ್ದು DNA ಮ್ಯಾಚಿಂಗ್ಗೆ SITಯಿಂದ ಇನ್ನಷ್ಟು ವೇಗ ಸಿಗುತ್ತೆ. ಯಾವಾಗ ಈತ ಹೇಳಿರೋದು ಸತ್ಯ, ಇದು ಯಾವುದೋ ಒಂದು ಮಿಸ್ಸಿಂಗ್ ಆಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ತಲೆಬುರುಡೆ ಅನ್ನೋದು ಗೊತ್ತಾದಾಗ. ಬಾಕಿ ಉಳಿದಿರುವಂತಹ ಅಸ್ಥಿಪಂಜರ ಒಂದು ವೇಳೆ ಸಿಕ್ಕಿದ್ರೆ, ಈ ಅಸ್ಥಿಪಂಜರ ಸಿಕ್ಕಿದ್ರೆ, ಇವನು ಹೇಳ್ತಾ ಇದ್ದಾನಲ್ಲ 106 ಬುಡೆ ಇದೆ ಅಲ್ಲಿ ಹೂತು ಹಾಕ್ಬಿಟ್ಟಿದ್ದಾರೆ ಅಂತ, ಅದೆಲ್ಲ ಸಿಕ್ಕಿದ್ರೆ ಅದು ಸಿಗೋಕ್ಕೂ ಮುಂಚೆ ಆದಷ್ಟು ಬೇಗ ಅದನ್ನು ಹೊರ ತೆಗೆಯುವಂತಹ ಪ್ರಕ್ರಿಯೆ ಕೂಡ ಆಗುತ್ತೆ. ಅದನ್ನು ಎಕ್ಸ್ಹ್ಯೂಮೇಷನ್ ಅಂತ ಅಂತಾರೆ. ಆ ಪ್ರಕ್ರಿಯೆಗೆ ಸರ್ಕಾರದಿಂದ ಗಡುವು ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ. ಪೊಲೀಸರು ಬಯಸಿದ್ರೆ ಆ ಶವಗಳನ್ನು ಹೊರ ತೆಗೆಯುವಂತಹ ಪ್ರಯತ್ನ 1 ಎಕರೆನಲ್ಲೋ 4 ಎಕರೆನಲ್ಲೋ 4-5 ದಿನದಲ್ಲಿ ಮಾಡಿಬಿಡ್ತಾರೆ. ಯಾಕಂದರೆ ದೆ ವೆರಿ ಟ್ರೈನ್ಡ್. ತನಿಖೆ ಬಳಿಕ ದೋಷಾರೋಪ ಪಟ್ಟಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು. ಒಂದು ವೇಳೆ ಶವಗಳು ಅಲ್ಲಿ ಪತ್ತೆಯಾದರೆ, ಶವ ಅಂದರೆ ಅಸ್ಥಿಪಂಜರ ಪತ್ತೆಯಾದರೆ, FIR ಮೇಲೆ SIT ರಚಿಸಿರೋದ್ರಿಂದ ಚಾರ್ಜ್ ಶೀಟ್ ಈ ಪ್ರಕರಣದಲ್ಲಿ ಸಲ್ಲಿಕೆ ಮಾಡೋದು ಅನಿವಾರ್ಯ. ಯಾರ ಮೇಲಾದರೂ ಅನುಮಾನಗಳು ಬಂದರೆ, ಹೆಂಗೆ ಈ ಪ್ರಕರಣ ಓಪನ್ ಆಯಿತು, ಏನೇನು ವಿಚಾರಗಳು ಸಿಕ್ತು ಅನ್ನೋದು ಕೋರ್ಟ್ ಗಮನಕ್ಕೆ ತರಲೇಬೇಕು. ಇವಿಷ್ಟು ಪ್ರಕ್ರಿಯೆ.